ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ಕೊಟ್ಟಿರುವಂಥ ಒಂದು ರಿಪೋರ್ಟು ಇವತ್ತು ದೇಶದಾದ್ಯಂತ ಟಾಕಿಂಗ್ ಪಾಯಿಂಟ್. ಡೆಮೋಗ್ರಫಿಕಲ್ ಚೇಂಜಿನ ವಿವರಗಳನ್ನು ಇದು ಕೊಡುತ್ತೆ. ಡೆಮೋಗ್ರಫಿಕಲ್ ಚೇಂಜ್ ಅಂದರೆ ಏನು? ಒಟ್ಟು ಜನಸಂಖ್ಯೆಯಲ್ಲಿ ಯಾರ್ಯಾರ ಪ್ರಮಾಣ ಎಷ್ಟೆಷ್ಟು ಇತ್ತು, ಈಗ ಎಷ್ಟಾಗಿದೆ ಅಂತ. ಪ್ರಮಾಣ, ಸಂಖ್ಯೆ ಅಲ್ಲ ಇದು. 1950ರಿಂದ 2015ರ ತನಕದ ವರದಿ ಇದು. ಅನ್ಡೌಟೆಡ್ಲಿ ಒಂದಷ್ಟು ವರಿಯಿಂಗ್ ವಿಷಯಗಳನ್ನು ಹೇಳ್ತಾ ಇದೆ. 1950ರಿಂದ 2015ರ ತನಕ ದೇಶದಲ್ಲಿ ಮುಸ್ಲಿಂ ಜನಸಂಖ್ಯೆ 43.15%. ಅಂದರೆ ಜನಸಂಖ್ಯೆ ಹೆಚ್ಚಳದ ಪ್ರಮಾಣ, ಅದು ಜನಸಂಖ್ಯೆಯ ಪ್ರಮಾಣ ಅಲ್ಲ, ಹೆಚ್ಚಳದ ವೇಗ, ಹೆಚ್ಚಳದ ಪ್ರಮಾಣ ಅದು 43.15% ಜಾಸ್ತಿಯಾಗಿದೆ. ಹಿಂದೂಗಳ ಜನಸಂಖ್ಯೆ 7.82%ನಷ್ಟು ಇಳಿಕೆಯಾಗಿದೆ ಅಂತ. ಮುಸ್ಲಿಮೇತರ ಅಲ್ಪಸಂಖ್ಯಾತರ ಜನಸಂಖ್ಯೆ ಕೂಡ 6.85% ಹೆಚ್ಚಳ ಆಗಿದೆ. ಮುಸ್ಲಿಮೇತರ ಅಲ್ಪಸಂಖ್ಯಾತರು ಅಂತ. ಇಂಥದ್ದೊಂದು ವರದಿಯನ್ನು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ಬಿಡುಗಡೆ ಮಾಡಿದೆ. ಇದರ ಅರ್ಥ ಏನು? 1950ರಲ್ಲಿ ಭಾರತದಲ್ಲಿದ್ದ ಜನಸಂಖ್ಯೆಯೇ ಬೇರೆ, 2015ರಲ್ಲಿ ಭಾರತದಲ್ಲಿದ್ದ ಜನಸಂಖ್ಯೆಯೇ ಬೇರೆ. ಇದು ಒಟ್ಟು ಸಂಖ್ಯೆಯ ಬಗ್ಗೆ ಮಾತಾಡೋದಿಲ್ಲ, ಇದು ಮಾತಾಡೋದು ಒಟ್ಟು ಪರ್ಸೆಂಟೇಜ್ ಬಗ್ಗೆ ಮಾತಾಡುತ್ತೆ. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಈಗ ಒಂದು ಊರಿನಲ್ಲಿ 1950ರಲ್ಲಿ 100 ಜನ ಇದ್ರಪ್ಪ. 100 ಜನರಲ್ಲಿ 80 ಜನ ಹಿಂದೂಗಳು, 10 ಜನ ಮುಸ್ಲಿಮರು, ಉಳಿದವರೆಲ್ಲ ಸೇರಿ 10 ಜನ ಅಂತ ಅನ್ಕೊಳ್ಳೋಣ. 2015ರಲ್ಲಿ ಆ ಊರಿನ ಜನಸಂಖ್ಯೆ 1,000 ಆಗಿತ್ತು. ಡೆಮೋಗ್ರಫಿಯಲ್ಲಿ ಏನೂ ಚೇಂಜ್ ಆಗಿಲ್ಲ ಅಂದರೆ ಆ ಊರಿನಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಿರಬೇಕು? 1950ಕ್ಕೆ ಹೋಲಿಕೆ ಮಾಡಿದ್ರೆ 800 ಇರಬೇಕು. ಡೆಮೋಗ್ರಫಿಕಲಿ ಏನೂ ಚೇಂಜ್ ಆಗಿಲ್ಲ ಅಂದರೆ. ಮುಸ್ಲಿಂ ಜನಸಂಖ್ಯೆ ಎಷ್ಟಿರಬೇಕು? 100 ಇರಬೇಕು. ಉಳಿದ ಎಲ್ಲ ಧರ್ಮಗಳವರು ಸೇರಿ ಅವರ ಜನಸಂಖ್ಯೆ ಎಷ್ಟಿರಬೇಕು? 100 ಇರಬೇಕು. ಡೆಮೋಗ್ರಫಿಕಲಿ ಏನೂ ಚೇಂಜ್ ಆಗಿಲ್ಲ ಅಂದರೆ ಈ ರಿಪೋರ್ಟ್ ಹೇಳೋದು ಚೇಂಜಸ್ ತುಂಬ ಆಗಿದ್ದಾವೆ. ನಾನು ಸುಮ್ಮನೆ ರೌಂಡ್ ಫಿಗರಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. 80% ಹಿಂದೂಗಳು, 10% ಮುಸ್ಲಿಮರು, ಇನ್ನು 10% ಉಳಿದವರೆಲ್ಲ ಸೇರ್ಕೊಂಡಿದ್ರು. ಈಗ ಅದು 80% ಕಡಿಮೆ ಆಗಿದೆ, 10% ಜಾಸ್ತಿ ಆಗಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. 1950ರಲ್ಲಿ 84.68% ಹಿಂದೂಗಳು ಭಾರತದಲ್ಲಿದ್ದರು. ಭಾರತದ ಆಗಿನ ಒಟ್ಟು ಜನಸಂಖ್ಯೆಯಲ್ಲಿ, ಹಳ್ಳಿಯ ಉದಾಹರಣೆ ಹೇಳಿದ್ನಲ್ಲ, 100 ಅಂತ ಇಟ್ಕೊಂಡ್ರೆ 84.68% ಭಾರತದಲ್ಲಿ ಹಿಂದೂಗಳಿದ್ದರು. 2015ರಲ್ಲಿ ಆ ಸಂಖ್ಯೆ 78.06ಕ್ಕೆ ಇಳಿದಿತ್ತು. 78.06ಕ್ಕೆ ಇಳಿದಿತ್ತು. ಅದರ ಅರ್ಥ ಎಷ್ಟು ಕಡಿಮೆ ಆಯಿತು? 7.82% ಕಡಿಮೆ ಆಯಿತು. 7.82%. ಮುಸ್ಲಿಂ ಜನಸಂಖ್ಯೆ 1950ರಲ್ಲಿ 9.84%. 9.84%. ಹಳ್ಳಿಯ ಉದಾಹರಣೆ ತಗೊಂಡ್ರೆ 100 ಜನರಲ್ಲಿ 10 ಜನ ಇದ್ದರು. 2015ರಲ್ಲಿ 14.09 ಆಗಿದೆ. ಏರಿಕೆಯ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಏರಿಕೆ ಆಯಿತು ಅಂದರೆ 43.15%, 43.15% ಏರಿಕೆಯಾಗಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಏರಿಕೆಯಾಗಿರುವ ಪ್ರಮಾಣ ಇಷ್ಟು. ಅದರ ಜೊತೆಗೆ ಕ್ರಿಶ್ಚಿಯನ್ ಜನಸಂಖ್ಯೆ 1950ರಲ್ಲಿ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 2.24% ಕ್ರಿಶ್ಚಿಯನ್ರಿದ್ದರು. ಅದು 2.36%ಗೆ ಏರಿಕೆಯಾಗಿದೆ. ಜನಸಂಖ್ಯೆ ಏರಿಕೆಯ ಪ್ರಮಾಣ ಎಷ್ಟಾಗುತ್ತೆ ಕ್ರಿಶ್ಚಿಯನ್ ವಿಷಯಕ್ಕೆ ಬಂದರೆ? 5.38% ಏರಿಕೆಯಾಗತ್ತೆ. ಹಾಗೆ ಮುಸ್ಲಿಮೇತರ ಅಲ್ಪಸಂಖ್ಯಾತರ ಸಂಖ್ಯೆಗಳು ಬರ್ತಾ ಹೋಗ್ತವೆ. ಇದು ಡೆಫಿನೆಟ್ಲಿ ಒಂದು ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡದೊಂದು ಚರ್ಚೆಯಾಗತ್ತೆ. 1951ರಲ್ಲಿ 84.1% ಇತ್ತು ಹಿಂದೂ ಜನಸಂಖ್ಯೆ, 61ರಲ್ಲಿ 83.45 ಆಯಿತು. ಅಂದರೆ 1951ರಿಂದ ಇಲ್ಲಿ ತನಕ ಯಾವ ವರ್ಷವೂ ಹಿಂದೂಗಳ ಆ ಪರ್ಸೆಂಟೇಜ್ ಹೆಚ್ಚಿಗೆನೇ ಆಗಲಿಲ್ಲ ಅಂತ.
1957 84.1% ಇತ್ತು. 61 10 ವರ್ಷಗಳ ನಂತರ 83.45 ಆಯಿತು. 1971ನಲ್ಲಿ 82.73 ಇಳಿತು. 81ನಲ್ಲಿ 82.30 ಇಳಿತು. 91ನಲ್ಲಿ 81.53 ಇಳಿತು. ಈ ರೀತಿಯಾಗಿ ಇಳಿತಾ 78.06ಗೆ ಬಂದು ನಿಂತಿದೆ ಅನ್ನುವುದು ಮಾಹಿತಿ. ಅದೇ ರೀತಿ ಮುಸ್ಲಿಂ ಜನಸಂಖ್ಯೆಯ ಪ್ರಮಾಣ 1951ರಲ್ಲಿ 3.5 ಕೋಟಿ ಇತ್ತು ಮುಸ್ಲಿಂ ಜನಸಂಖ್ಯೆ, ರೌಂಡ್ ಫಿಗರ್ನಲ್ಲಿ 9.8%. ಅದರ ಮುಂದಿನ ಸೆನ್ಸೆಕ್ಸ್ಗೆ 10.7 ಆಯಿತು. ಅದಾದ ನಂತರ 11.2 ಆಯಿತು, 11.7 ಆಯಿತು, 12.6 ಆಯಿತು, 13.4 ಆಯಿತು, 14.2 ಬಂದು ನಿಂತ್ಕೊಂಡಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಭಾರತದಲ್ಲಿ ಈ ಪ್ರಮಾಣ ಅಂದರೆ ಸುಮ್ಮನೆ ಕಂಪ್ಯಾರಿಸನ್ಗೆ ಬೇರೆ ಬೇರೆ ದೇಶಗಳಲ್ಲಿ ಎಷ್ಟು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಇದೆ ಅನ್ನೋದನ್ನು ನೋಡಿದ್ರೆ ಇದು ಮಾಹಿತಿಗಾಗಿ. ಇಂಡೋನೇಷ್ಯಾ 87.2% ಮುಸ್ಲಿಂ, ಪಾಕಿಸ್ತಾನ 96.5%, ಭಾರತ 14.2% ಹೇಳಿದ್ವಿ ನಾವು, ಬಾಂಗ್ಲಾದೇಶ 89.2%, ನೈಜೀರಿಯಾ 48.8%. ಈ ರೀತಿಯಾಗಿ ಮುಸ್ಲಿಂ ಜನಸಂಖ್ಯೆ ಇದೆ. ಹಿಂದೂ ಜನಸಂಖ್ಯೆಯ ಕುಸಿತ ಇದು ಕೇವಲ ಭಾರತದ ಫಿನಾಮಿನಾ ಅಲ್ಲ. ಪಾಕಿಸ್ತಾನ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಕಥೆ ಏನಂತ. ಬಾಂಗ್ಲಾದೇಶ್ ಆಲ್ಸೋ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. 1951ರಲ್ಲಿ ಭಾರತದಲ್ಲಿ 84.68% ಹಿಂದೂಗಳಿದ್ದರು. ಆ ಸಂಖ್ಯೆ 78.06ಗೆ ಇಳಿದಿದೆ. ಪಾಕಿಸ್ತಾನದಲ್ಲಿ 1951ರಲ್ಲಿ 25.2% ಹಿಂದೂಗಳಿದ್ದರು, 25.2% ಹಿಂದೂಗಳಿದ್ದರು. ಅಂದರೆ ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಿಂದೂಗಳಿದ್ದರು ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಅಂದರೆ ಈಗಿನ ಪಾಕಿಸ್ತಾನದ ಲೆಕ್ಕನೇ, ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಇತ್ತು ಅವಾಗ. ಬಟ್ ಈಗಿನ ಪಾಕಿಸ್ತಾನ ಅಂತ ಏನು ಕರೀತಿರೋ ಆ ಪಾಕಿಸ್ತಾನದಲ್ಲಿ ಕಾಲು ಭಾಗ ಹಿಂದೂಗಳಿದ್ರು ಅಂತ. 25.2%. 2011ಕ್ಕೆ ಅಲ್ಲಿನ ಹಿಂದೂಗಳ ಪ್ರಮಾಣ 1%ಗೆ ಇಳಿತು. 1951ರಲ್ಲಿ 25.2% ಇದ್ದ ಹಿಂದೂಗಳು 2011ರಲ್ಲಿ 1%ಗೆ ಇಳಿದ್ರು. 1%. ಬಾಂಗ್ಲಾದೇಶದಲ್ಲಿ 29.4% ಮುಸ್ಲಿಮ್ಸ್ ಇದ್ದರು 1951ರಲ್ಲಿ. ಆ ಸಂಖ್ಯೆ 2011ರಲ್ಲಿ 9.5%ಗೆ ಇಳಿತು. 9.5%ಗೆ ಇಳಿತು. ನೇಪಾಳ ಹಿಂದೂ ಡಾಮಿನೆಂಟ್ ರಾಷ್ಟ್ರ, ನಮ್ಮ ಪಕ್ಕದಲ್ಲೇ ಇದೆ. 84.3% ಹಿಂದೂಗಳಿದ್ದರು 1951ರಲ್ಲಿ. 2011ರಲ್ಲಿ ನೇಪಾಳದಲ್ಲೂ ಕೂಡ ಸ್ಲೈಟ್ ಕುಸಿತ ಆಯಿತು. 3.61% ಕಡಿಮೆ ಆದರು. ಅಲ್ಲೂ ಕೂಡ 81.26% ಹಿಂದೂಗಳಿದ್ದಾರೆ. 81.26. ರಾಜ್ಯವಾರು ನೋಡ್ತಾ ಹೋದರೆ ಜಮ್ಮು ಕಾಶ್ಮೀರದಲ್ಲಿ ಅತಿ ದೊಡ್ಡ ಜಿಗಿತ ಆಗಿದೆ, 68.31%. ಅದರ ನೆಕ್ಸ್ಟ್ ಅಸ್ಸಾಮು, ಆಮೇಲೆ ಪಶ್ಚಿಮ ಬಂಗಾಳು, ಆನಂತರ ಕೇರಳ, ಇತ್ಯಾದಿ 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 ರಾಜ್ಯವಾರು ವಿವರಗಳಿದ್ದಾವೆ. ಒಂದು ಇಂಟ್ರೆಸ್ಟಿಂಗ್ ಟ್ರೆಂಡ್ ಇದೆ. ಇದು ಇಂಟ್ರೆಸ್ಟಿಂಗ್ ಟ್ರೆಂಡ್. ಈಗ ಒಂದೊಂದು ದೇಶದಲ್ಲಿ ಒಂದೊಂದು ಸಮುದಾಯ ಮೆಜಾರಿಟಿ ಸಮುದಾಯ ಅಂತಿರುತ್ತೆ. ಭಾರತದಲ್ಲಿ ಹಿಂದೂ ಸಮುದಾಯ ಮೆಜಾರಿಟಿ ಸಮುದಾಯ. ಯುರೋಪಿಯನ್ನ ಯುರೋಪ್ನ ಕೆಲವು ರಾಷ್ಟ್ರಗಳಲ್ಲಿ ಕ್ರಿಶ್ಚಿಯಾನಿಟಿ ಮೆಜಾರಿಟಿ ಸಮುದಾಯ. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ, ಮುಸ್ಲಿಮರು ಮೆಜಾರಿಟಿ ಸಮುದಾಯ. ಆ ಮೆಜಾರಿಟಿ ಸಮುದಾಯಗಳು ಹೆಚ್ಚಾಗಿದ್ದಾವ, ಕಡಿಮೆ ಆಗಿದ್ದಾವ? ಮೆಜಾರಿಟಿ ಸಮುದಾಯಗಳು. ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಡೇಟಾ ಇದು. ಭಾರತ ಬಹುಸಂಖ್ಯಾತ ಹಿಂದೂಗಳು 1950ರಿಂದ 2015ರ ತನಕ ನೋಡಿದ್ರೆ ಸಂಖ್ಯೆ ಇಳಿತಾಗಿದೆ. ನಂಬರ್ಗಳನ್ನು ಕೊಟ್ಟಿದ್ದೀನಿ. -7.82% ಭಾರತದಲ್ಲಿ. ಪಾಕಿಸ್ತಾನ ಬಹುಸಂಖ್ಯಾತರ ಮುಸ್ಲಿಮರು 1950ರಲ್ಲಿ 77.45 ಇದ್ದದ್ದು 2015ರಲ್ಲಿ 80.36 ಆಗುತ್ತೆ. ಬಹುಸಂಖ್ಯಾತರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ವಿವರಗಳಿದು. ಪಾಕಿಸ್ತಾನದಲ್ಲಿ 3.75% ಮುಸ್ಲಿಮರ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ. ಶ್ರೀಲಂಕಾ ಬೌದ್ಧರು ಬಹುಸಂಖ್ಯಾತರು 64.28%. 2015ರಲ್ಲಿ ಆ ಸಂಖ್ಯೆ 67.65 ಆಗಿದೆ. 5.25% ಜಾಸ್ತಿ ಆಗಿದೆ. ಭೂತಾನ್ ಬೌದ್ಧರು 71.44% ಇದ್ದದ್ದು 84.07% ಆಗಿದೆ. 17.67% ಹೆಚ್ಚಳ. ಇದನ್ನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೀವು 84% -71% ಮಾಡಬೇಡಿ. ಹೆಚ್ಚಳವಾಗಿರುವ ಪ್ರಮಾಣ ಅದು. ಇನ್ಯಾರ ಕುತ್ಕೊಂಡು ನೀವು ರಾಂಗ್ ಇನ್ಫಾರ್ಮೇಷನ್ ಕೊಟ್ರಿ ಅಲ್ಲ, ಪ್ರಮಾಣ, ಹೆಚ್ಚಳದ ಪ್ರಮಾಣ ಅದು.
ಈಗ ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, ನಾವು TRP ಉದಾಹರಣೆ ಕೊಟ್ಟೆ ಹೇಳ್ಬೋದು, ಅದು ಬೇಡ. ಈಗ ಕಳೆದ ಪರೀಕ್ಷೆಯಲ್ಲಿ 1 ಮಾರ್ಕ್ಸ್ ತಗೊಂಡವನು ಈ ಪರೀಕ್ಷೆಯಲ್ಲಿ 2 ಮಾರ್ಕ್ಸ್ ತಗೊಂಡ್ರೆ ಹೆಚ್ಚಳದ ಪ್ರಮಾಣ ಎಷ್ಟು ಅಂದರೆ 100% ಹೆಚ್ಚಳ. ಅದು 1 ಮಾರ್ಕ್ಸ್ ತಗೊಂಡವನು 2 ಮಾರ್ಕ್ಸ್ ತಗೊಂಡ್ರೆ. ಕಳೆದ ಚುನಾವಣೆಯಲ್ಲಿ ಯಾಕೆ ಚುನಾವಣೆನೇ ಬರ್ತಿದೆ ಎಲೆಕ್ಷನ್ ಟೈಮ್ನಲ್ಲಿ, ಕಳೆದ ಪರೀಕ್ಷೆಯಲ್ಲಿ 50 ಮಾರ್ಕ್ಸ್ ತಗೊಂಡವನು ಈ ಸಲ 5 ಮಾರ್ಕ್ಸ್ ಹೆಚ್ಚಿಗೆ ತಗೊಂಡು 55 ಮಾರ್ಕ್ಸ್ ತಗೊಂಡ್ರೆ ಅವನ ಡೆವಲಪ್ಮೆಂಟ್ ಬರೀ 10% ಆಗಿರುತ್ತೆ. ಅರ್ಥ ಆಯ್ತಾ ನಿಮಗೆ? 10% ಅಷ್ಟೇ. ಅದು ಅಲ್ಲಿಗೆ 100% ಜಾಸ್ತಿ ಸಂಖ್ಯೆನಾ 10% ಜಾಸ್ತಿ ಸಂಖ್ಯೆನಾ ಅಂದರೆ 10% ಜಾಸ್ತಿ ಸಂಖ್ಯೆ ಇರುತ್ತೆ. ಹಂಗೆ ನೋಡಬೇಕು ಈ ಸಂಖ್ಯೆಯನ್ನು. ಯಾವುದಾಯ್ತು ಈಗ? ಭೂತಾನ್ ಆಯಿತು. ಫ್ರಾನ್ಸ್ ಕ್ರಿಶ್ಚಿಯನ್ ಮೆಜಾರಿಟಿ 1950ರಲ್ಲಿ 91.23% ಕ್ರಿಶ್ಚಿಯನ್ರಿದ್ದರು. 2015ರಲ್ಲಿ 57.69%ಗೆ ಕ್ರಿಶ್ಚಿಯನ್ರ ಸಂಖ್ಯೆ ಇಳಿದಿದೆ, -36.76. ಫ್ರಾನ್ಸ್ನಲ್ಲಿ. ಇಂಗ್ಲೆಂಡು, UK 52.36% ಕ್ರಿಶ್ಚಿಯನ್ರಿದ್ದರು 1950ರಲ್ಲಿ. 2015ರಲ್ಲಿ ಆ ಸಂಖ್ಯೆ 39.11%ಗೆ ಇಳಿದಿದೆ, -25.29. ಅಮೇರಿಕದಲ್ಲಿ 1950ರಲ್ಲಿ 53.2% ಕ್ರಿಶ್ಚಿಯನ್ರಿದ್ದರು, 53.2. 2015ರಲ್ಲಿ 28.83ಕ್ಕೆ ಕ್ರಿಶ್ಚಿಯನ್ರ ಸಂಖ್ಯೆ ಇಳಿದಿದೆ, -45.8. ಮಯನ್ಮಾರ್ ಬುದ್ಧರು 78.53 ಇದ್ದರು 1950ಯಲ್ಲಿ. 2015ನಲ್ಲಿ 70.8ಗೆ ಇಳಿದಿದ್ದಾರೆ, 9.84. ಮಯನ್ಮಾರ್ನಲ್ಲಿ ಬೌದ್ಧರ ಸಂಖ್ಯೆ ಕಡಿಮೆ ಆಗಿದೆ. ಬಾಂಗ್ಲಾದೇಶ ಮುಸ್ಲಿಂ ಸಂಖ್ಯೆ 74.24. 1950ರಲ್ಲಿದ್ದಂಥ ಪರ್ಸೆಂಟೇಜು 2015ರಲ್ಲಿ 88.02% ಆಗಿದೆ. 18.5% ಬಾಂಗ್ಲಾದೇಶದಲ್ಲಿ ಮುಸ್ಲಿಂ ಸಂಖ್ಯೆ ಜಾಸ್ತಿಯಾಗಿದೆ. ಇಂಡೋನೇಷ್ಯಾ 64.36 ಇತ್ತು 1950ರಲ್ಲಿ ಜನಸಂಖ್ಯೆಯ ಪ್ರಮಾಣ, 2015ರಲ್ಲಿ 79.09 ಆಗಿದೆ, 22.89% ಹೆಚ್ಚಳ. ದೇಶವಾರು ನೋಡಿದಾಗ ಏನು ಅನ್ನಿಸ್ತಾ ಇದೆ ನಿಮಗೆ? ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಲ್ಲಿ ಮುಸ್ಲಿಮರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗಿದೆ. ಮುಸ್ಲಿಮೇತರ ಬಹುಸಂಖ್ಯಾತ ರಾಷ್ಟ್ರಗಳು, ಸ್ಪೆಷಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಜನಸಂಖ್ಯೆ ಕಡಿಮೆಯಾಗಿದೆ. ಬೌದ್ಧ ಬಹುಸಂಖ್ಯಾತ ದೇಶಗಳ 3 ದೇಶಗಳ ಪೈಕಿ ಒಂದು ದೇಶದಲ್ಲಿ ಬೌದ್ಧ ಜನಸಂಖ್ಯೆ ಕಡಿಮೆಯಾಗಿದೆ, ಇನ್ನು 2 ದೇಶಗಳಲ್ಲಿ ಬೌದ್ಧ ಜನಸಂಖ್ಯೆ ಜಾಸ್ತಿಯಾಗಿದೆ. ಇದು ಒಟ್ಟಾರೆಯಾಗಿ ಕಂಡುಬಂದಿರುವಂಥ ಟ್ರೆಂಡು. ನೀವು ಮುಸ್ಲಿಂ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಏನು? ಒಂದು, ಮದುವೆಗೆ ವಯಸ್ಸಿನ ಮಿತಿ ಇಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ. ಯಾವುದಾದ್ರೂ ಊರಿನಲ್ಲಿ ಈಗ ಬಾಲ್ಯ ವಿವಾಹ ಆಗ್ತಾಯಿದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಕಂಪ್ಲೇಂಟ್ ಕೊಡಬೇಕು. ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟು ಅವರೇ ಅಧಿಕಾರಿಗಳ ತಂಡ ಕಟ್ಕೊಂಡ್ಬರ್ತಾರೆ, ಬಾಲ್ಯ ವಿವಾಹ ಆಗ್ತಿದೆ ನಿಲ್ಲಿಸೋಣ ಅಂತ. ಅಲ್ಲಿ ಬಂದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇದು ಮುಸ್ಲಿಂ ಬಾಲ್ಯ ವಿವಾಹ ಅಂತ. ಸಂಬಂಧ ಇಲ್ಲ ಅವ್ರಿಗೆ, ನಿಲ್ಲಿಸಂಗಿಲ್ಲ ಅವರು. ಯಾಕಂದರೆ ಇಸ್ಲಾಮಿಕ್ ಪರ್ಸ್ನಲ್ ಲಾ ಅದನ್ನು ಅಲೌ ಮಾಡುತ್ತೆ. ಈಗ ಮದುವೆ ವಯಸ್ಸು ಹುಡುಗಿಯರಿಗೆ 18 ವರ್ಷ, ಹುಡುಗರಿಗೆ 21 ವರ್ಷ, ಮುಸ್ಲಿಮರಿಗೆ ಅನ್ವಯ ಅಲ್ಲ. ಅದು ಬೇಗ ಮದುವೆಗಳಾಗ್ತವೆ, ಬೇಗ ಮಕ್ಕಳುಗಳಾಗ್ತವೆ ಅನ್ನೋದೊಂದು ಅಂದಾಜು. ಜೊತೆಗೆ ಬಹುಪತ್ನಿತ್ವಕ್ಕೆ ಅವಕಾಶ ಇದೆ, ಸಮಸ್ಯೆ ಇಲ್ಲ. ಆಮೇಲೆ ಮಕ್ಕಳಾಗದಂತೆ ತಡೆಯುವುದು ಇಸ್ಲಾಮಿಗೆ ವಿರುದ್ಧ ಅಂತ ಧರ್ಮಗುರುಗಳು ನಿರಂತರವಾಗಿ ಪ್ರಚಾರ ಮಾಡ್ತಾರೆ. ಅಲ್ಲ ಅಂದರೆ ಅಲ್ಲ ದೇವರನ್ನ ಕೊಡ್ತಾನೆ, ಮನುಷ್ಯರಾದಂಥ ನಾವ್ಯಾಕೆ ಅಲ್ಲ ಮಕ್ಕಳನ್ನು ಕೊಡ್ತಾನೆ, ಮನುಷ್ಯರಾದ ನಾವ್ಯಾಕೆ ತಡಿಬೇಕು ಅಂತ ಧರ್ಮ ಪ್ರಚಾರ ನಡೆಯುತ್ತೆ. ಆ ರೀತಿಯಲ್ಲಿ ಅದಕ್ಕೆ ಏನು ಸ್ವಲ್ಪ ಶೈಕ್ಷಣಿಕವಾಗಿ ಹಿಂದುಳಿದ ಇಸ್ಲಾಮಿಕ್ ಕುಟುಂಬಗಳವರು ಅದನ್ನು ಜಾಸ್ತಿ ಒಪ್ತಾರೆ. ಎಜುಕೇಟೆಡ್ ಮುಸ್ಲಿಂ ಕುಟುಂಬಗಳನ್ನು ಒಪ್ಪೋದಿಲ್ಲ, ಆ ಮಾತು ಬೇರೆ. ಈಗ ಇಂಥದ್ದೊಂದು ರಿಪೋರ್ಟ್ ಬಂತಪ್ಪ, ಇದರ ಪರಿಣಾಮ ದೇಶದ ಮೇಲೆ ಏನಾರು ಆಗುತ್ತಾ ಆಗೋದಿಲ್ವಾ? ಜೊತೆಗೆ ಈ ರಿಪೋರ್ಟಿನ ರಾಜಕೀಯ ರಿಯಾಕ್ಷನ್ಗಳು ಏನೇನಿದ್ದಾವೆ, ಪೊಲಿಟಿಕಲ್ ರಿಯಾಕ್ಷನ್ಗಳೇನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.